hi guys, welcome back to my channel Hita Vlogs. ಇವತ್ತು ನಾವು ಹೋಗ್ತಾ ಇರೋದು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನಂದು ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ಬೇಕು, ಅದನ್ನು ಈಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಮಮ್ಮಿಯವರು ನನ್ನ ಬರ್ತ್ ಸರ್ಟಿಫಿಕೇಟ್ ಕಳ್ದಾಕಿರೋದ್ರಿಂದ ನಾವು ಇವಾಗ ನಾನು ಹುಟ್ಟಿರೋ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಒಂದು ರ್ಯಾಂಡಮ್ ಬ್ಲಾಗ್ ಆಗಿರುತ್ತೆ. ಸೊ ಹಂಗೆ ಊರಿಗೆ ಕೂಡ ಹೋಗಬೇಕು ನಾವು, ಬಿಕಾಸ್ ನನಗೆ ರಜಾ ಇರೋದ್ರಿಂದ ನಾವು ಊರಿಗೆ ಹೋಗಿಲ್ಲ. ಸೊ ಇವಾಗ ನಾವು ಹೋಗ್ತಾ ಇರೋದೇನು ನಮ್ಮ ಡ್ಯಾಡಿ, ನಾನು ಆ್ಯಂಡ್ ನಮ್ಮ ಮಮ್ಮಿ ಅಷ್ಟು. ಇವಾಗ ನಾವಪ್ಪ ರೋಡ್ ಕನ್ಫ್ಯೂಸ್ ಮಾಡಿಕೊಂಡು ಮದ್ದೂರ್ ಹತ್ರ ಬಂದಿದ್ದಾರೆ. ಸೊ ಇವಾಗ ನಾವು ಯೂ ಟರ್ನ್ ಮಾಡಿಕೊಂಡು ಮತ್ತೆ ಚನ್ನಪಟ್ಟಣಕ್ಕೆ ಹೋಗಬೇಕು. ಇನ್ನೊಂದಲ್ಲ ಗಾಯ್ಸ್ ಮಾಡೋದು ನಮ್ಮ ಡ್ಯಾಡಿ ಹಿಂಗೆ. ಏನು ಹೇಳ್ತೀಯ? ಏನು ಹೇಳ? ನಮ್ಮಮ್ಮ ಹೇಳಿದ್ರು ಮುಂದೆ ಬಂದ್ಬಿಟ್ರ ಅಂತ. ನಮ್ಮ ಡ್ಯಾಡಿ ಇಲ್ಲ, ಇನ್ನು ಮುಂದೆನೆ ಅನ್ಕೊಂಡ್ಬಂದ್ರು. ಸೊ ಮುಂದೆ ಬಂದ್ಬಿಟ್ಟಿದ್ದೀವಿ, ಚನ್ನಪಟ್ಟಣದಿಂದ ಮುಂದೆ ಬಂದ್ಬಿಟ್ಟಿದ್ದೀವಿ. ಇವಾಗ ಯೂ ಟರ್ನ್ ಮಾಡಿಕೊಂಡು ಮತ್ತೆ ನಾವು ರಿಟರ್ನ್ ಹೋಗ್ಬೇಕು. ಮೀಟರ್ ಅಂತ ಹಾಕಿದ್ದ 300 ಕಿಲೋಮೀಟರಾ? 300 ಮೀಟರ್ ಅಂತ ಹಾಕಿದ ಅಲ್ಲಿ. ನಾನು ಇನ್ನೂ ಸಿಕ್ಲಿಲ್ವಲ್ಲ ಅನ್ಕೊಂಡು ಮದ್ದೂರ್ ಹತ್ರ ಬಂದಿದ್ದಾರೆ. ಮದ್ದೂರ್ ನಿಡ್ಗಟ್ಟ ರೋಡ್ ಹತ್ರ ಬಂದ್ಬಿಟ್ಟಿದ್ದೀವಿ. ಮತ್ತೆ ನಾವು ಯೂ ಟರ್ನ್ ಮಾಡಿಕೊಂಡು ಮತ್ತೆ ನಾವು ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ನಮ್ಮ ಹತ್ರ ಟೈಮ್ ಕೂಡ ಇಲ್ಲ, ಇಲ್ಲಿ ಗಂಟ ಬಂದು ಸುಮ್ಮನೆ ವೇಸ್ಟ್ ಆಗಬಾರ್ದು. ಬಿಕಾಸ್ ಆಲ್ರೆಡಿ 3:58 4 o'clock ಆಗಿಬಿಟ್ಟಿದೆ. ನಾವು ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ? 4:30 ಆಗುತ್ತಾ? 4:30 ಆಗಿಬಿಟ್ಟು ಇನ್ನು ನಾವು 5 o'clockಗೆಲ್ಲ ಗೌರ್ಮೆಂಟ್ದು ಕ್ಲೋಸ್ ಆಗಿಬಿಡುತ್ತೆ ವರ್ಕಿಂಗ್ ಟೈಮು. ಸೊ ನಾವಿನ್ನು ನಾಡ್ ಕಚೇರಿಗೆ ಹೋಗಿ ಬರ್ತ್ ಸರ್ಟಿಫಿಕೇಟ್ ಎಲ್ಲ ತೊಗೋಬೇಕು ಗೈಸ್. ಇಲ್ಲಿ ಗಂಟೆ ಬಂದು ಮತ್ತೆ ಆಮೇಲೆ ರಿಟರ್ನ್ ಹೋಗಿ ಮತ್ತೆ ಅದಕ್ಕೆ ಇನ್ನೊಂದ್ಸಲ ಬರಬೇಕಾಗುತ್ತೆ. ಸೊ ಇವಾಗ ಹೋಗಿ ನಮ್ಗೆ ಅಲ್ಲೆಲ್ಲ ಸಿಕ್ಕಿದ್ರೆ ಸಾಕು. ಸೊ ಗೈಸ್ ನಾವೀಗ ಹಾಸ್ಪಿಟಲಿಂದ ಮತ್ತೆ ಇವಾಗ ನಗರಸಭೆ ಅಂತ ಏನೋ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ ಅಂತ ಅಂದರು. ಬಿಕಾಸ್ ತುಂಬ ವರ್ಷ ಆಗಿದೆ ಅಲ್ವಾ, ಸೊ ಅದಕ್ಕೆ ಅಲ್ಲಿಗೆ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ನಾವು ಇವಾಗ ಪುಣ್ಯ ಹಾಸ್ಪಿಟಲಿಂದ ನಗರಸಭೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಅಲ್ಲಿ ಹೋಗಿ ಒಬ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಟೈಮ್ ಇಲ್ಲ, ಇವಾಗ ಆಗೋಗಿದೆ ಆಲ್ರೆಡಿ 4:30. ಸೊ ನೋಡಬೇಕು ಏನಾಗುತ್ತೆ ಅಂತ. ಆಮೇಲೆ ಇಲ್ಲಿ ಗಂಟೆ ಬಂದಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ಗೈಸ್. ಸೊ ನಪ್ಪನ ಡ್ರೈವಿಂಗ್ ಸ್ಕಿಲ್ಸ್ ನೋಡಿ ಹೆಂಗೆ ನೋಡಿಸ್ತವ್ರೆ. ಸೊ ಇವಾಗ ಅಲ್ಲಿ ಹೋಗಿ ಸಿಗ್ತೀವಿ. ಹಾಂ ಏನು ಅದೇ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಅದೇ ಥಿಯೇಟರ್ ಅಲ್ಲ. ನಮ್ಮಪ್ಪ ಮದುವೆ ಆಗಿದ ತಕ್ಷಣ ಮದುವೆ ಮುಗಿಸ್ಕೊಂಡು ನಮ್ಮಪ್ಪ ಮದುವೆ ಆದಮೇಲೆ ನಮ್ಮನ್ನ ಫಸ್ಟ್ ಪಿಕ್ಚರ್ ಕರ್ಕೊಂಡು ಹೋಗಿತ್ತು ಅದೇ ಥಿಯೇಟರ್ ಅಂತೆ. ಯಾವ ಫಿಲಮ್ ಅದು? ಶ್ರೀರಾಮ್ ಫಿಲಮ್ ಕರ್ಕೋಗಿದ್ದಂತ. ಸೊ ಆ ಥಿಯೇಟರ್ ತೋರಿಸಿ ನಮ್ಮಮ್ಮ ಹೇಳ್ತಿದ್ದಾರೆ ಗಾಯ್ಸ್, ಅದೇ ಥಿಯೇಟರ್ಗೆ ಹೋಗಿದ್ದು. ನಾವು ಡಾಕ್ಯುಮೆಂಟ್ಸ್ ಎಲ್ಲ ಇಸ್ಕೊಂಡು ಕೋರ್ಟ್ ಹತ್ರ ಹೋಗ್ತಿದ್ವಿ. ಕೋರ್ಟ್ ಹತ್ರ ಹೋದರೆ ನಮಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇಷ್ಟು ಬಿಸಿ ಶೆಡ್ಯೂಲಲ್ಲೂ ನಾನು ಬ್ಲಾಗ್ ಮಾಡ್ತೀನಿ ಗೈಸ್. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಮ್ಮ ಗಾಡಿ ಫುಲ್ ಅರ್ಜೆಂಟಲ್ಲಿ ಓಡಿಸ್ತಾ ಇದ್ದಾರೆ ಗಾಡಿನ. ಇನ್ನು ಮುಂದೆ ಗೈಸ್ ಇವಾಗ ನಾವು ಬಂದಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತ್ ಸರ್ಟಿಫಿಕೇಟ್ ಬರೋಕ್ಕೆ 15 days ಆಗುತ್ತಂತೆ. ಸೊ ಅದು ಬಂದಾದಮೇಲೆ ಅದನ್ನ ಈಸ್ಕೊಳಕ್ಕೂ ಮತ್ತೆ ಇನ್ನೊಂದ್ಸಲ ಬರಬೇಕು. ಸೊ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ ಅಷ್ಟೇ ಗೈಸ್. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿದ್ಬಿಟ್ಟಿದೆ. ಮಧ್ಯಾಹ್ನ ಏನೂ ತಿಂದಿಲ್ಲ ನಾನು, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ. ಇವಾಗ ಯಾವುದಾದ್ರೂ ಒಳ್ಳೆ ಕಡೆ ಹೋಟೆಲಲ್ಲಿ ಹಾಕ್ಬೇಕು ಗಾಡಿನ ಅಷ್ಟು. ಈಗ ರೋಡಲ್ಲಿ ಚೆನ್ನಾಗಿರೋದು ಇದೆಯೇ, ಕೆಲಸ ಆಗಬೇಕು ಅಂದ್ರೆ ನೈಸ್ ಮಾಡ್ಕೊಬಿಡ್ಬೇಕು. ಇವೆಲ್ಲ ಗೌರ್ಮೆಂಟ್ ಕೆಲಸಗಳೆಲ್ಲ ಬೇಗ ಆಗಲ್ಲ. ಗೌರ್ಮೆಂಟ್ ಕೆಲಸ ಅದು ಇನ್ನೇನು
ಗೌರ್ಮೆಂಟ್ ಕೆಲಸಗಳೆಲ್ಲ ಬೇಗ ಆಗಲ್ಲ. ಇವಾಗ ನಾವು ಅಪ್ಪಂಗೆ ಇನ್ಫ್ಲೂಯೆನ್ಸ್ ಇರೋದ್ರಿಂದ ಬೇಗ ಆಗಿದೆ ಗೈಸ್. ಅದನ್ನೇ ಇಂಡಕ್ಟಾಗಿ ಹೇಳ್ತಿರೋದು ನಮ್ಮ ಡ್ಯಾಡಿ. ನಾನು ತಿಂತೀನಿ, ಬೇರೆಯವ್ರಿಗೂ ತಿನ್ನಿಸ್ತೀನಿ, ಆಮೇಲೆ ನನ್ನ ಅನ್ನಪೂರ್ಣೇಶ್ವರ ಅಂತಾರೆ. ಅಂದ್ರೆ ಅಲ್ವಾ ಮಮ್ಮಿ? ಬೇಗ ಗೊತ್ತಿರ್ಬೇಕು. ಬಂದು 1.5 hour ಎಲ್ಲ ಕೆಲಸ ಮುಗಿಸಿದಾರಲ್ಲ, ನೀವೇ ಅರ್ಥ ಮಾಡಿ. ಬಿಲ್ಡಪ್ ಯಾಕಪ್ಪ? ಸೊಳ್ಳೆ ಇವಾಗ ನಾವು ಹೋಟೆಲ್ ಹುಡ್ಕೋ ಪ್ರಯತ್ನದಲ್ಲಿದ್ದೀವಿ ಗಾಯ್ಸ್. ಹೋಟೆಲ್ ಹುಡುಕ್ಬೇಕು. ಹೋಟೆಲ್ ಕೈ ನೋವು ಬಂತು ನಂಗೆ. ಹಿಡ್ಕೊಂಡು ಕೇಕ್ ತಿನ್ನಕ್ಕೆ ಹೋಗ್ತೀವಿ ಇವಾಗ ಮನೆಗೆ. ತಿಂತೀರಾ? ಊಟ ಬೇಕು. ಇವಾಗ ನಾವು ಒಂದು ಬಾರ್ ಕಾಣಿಸ್ತಾ ಇದ್ದೀವಿ ಅಷ್ಟೇ ಗಾಯ್ಸ್. ಇಲ್ಲಿಂದ ಆಯ್ತಾ ಇರ್ಲಿಲ್ಲ ಬಿಡು. 18 ಆದ್ಮೇಲೆ ಹೆಸರು ಅದು ಎಲ್ಲ ಚೇಂಜ್ ಆಯ್ತದೆ, ಮಾಡಿಸ್ಲೇಬೇಕಾಯ್ತು. ಹೆಸರು ಏನಕ್ಕಪ್ಪ ಚೇಂಜ್ ಆಗುತ್ತೆ? ಅವಾಗ ಇನ್ನೂ ಹೆಸರು ಕೊಟ್ಟಿರ್ಲಿಲ್ವಲ್ಲ, ನೀನು ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಹೆಸರು ಇರ್ಲಿಲ್ಲ, ಬರೀ ಡೇಟ್ ಆಫ್ ಬರ್ತ್ ಮಾತ್ರ ಇತ್ತು. ಅದು ಆಯ್ತಾ ಇರ್ಲಿಲ್ಲ, ಮಾಡಿಸ್ಲೇಬೇಕಾಗಿತ್ತು. ದೇವಸ್ಥಾನ ಇತ್ತು ಅವಾಗ ನಮ್ಮ ಮಮ್ಮಿ ಅವರೆಲ್ಲ ಇಲ್ಲಿ ಬರ್ತಾ ಇದ್ರಂತೆ. ಸೊ ಅಲ್ಲೇ ಬಂದು ಇದೆ ದೇವಸ್ಥಾನ ಸಿಗುತ್ತೆ ನಮ್ಮ ಈ ಕಡೆ ಹಲ್ಗೂರು ಸೈಡ್ ಹೋಗ್ಬೇಕಾದ್ರೆ. ಸೊ ಅಲ್ಲಿ ಒಂದು ನಮಸ್ಕಾರ ಹಾಕಿ ಹೋಗ್ತಾ ಇದ್ದೀವಿ ಅಷ್ಟೇ. ನಿಂತ್ಕೊಂಡು ಸಿಂಬೋ ಸಿಂಬೋ ಸ್ಕ್ರಿಪ್ಟ್ ಇವಾಗ ಮಾಡ್ತಾರ ಕಣಪ್ಪ. ಈ ಪಾಟಿ ಚಿನ್ನ ಎಷ್ಟು ದುಡ್ಡು ಆಯ್ತದೆ? ಇದು ಎಷ್ಟು ಗ್ರಾಮ್ ಇರ್ಬೋದು ಅದು? 2 ಲಕ್ಷ ಆಯ್ತದೆ. ಏನ್ 2 ಲಕ್ಷ? 2,15,000 ಅಲ್ಲಿ ನಂಬ್ತಾನೆ ಗಾಯ್ಸ್. ನಮ್ಮ ಅಜ್ಜಿ ನಮ್ಮ ಅವ್ವ ಅದನ್ನ ಚಿನ್ನೋದು ಅಂದ್ರೆ ಬಳೆ ನಂಬ್ತಾ ಇಲ್ಲ ಗಾಯ್ಸ್. ನಿಜ ಅಲ್ವಮ್ಮ? ಇಬ್ರು ನಂಬ್ತಾ ಇಲ್ಲ. ಯಾಕೆ ಚಿನ್ನ ಅಲ್ಲ ಅದು ಅನ್ಸ್ತೈತೆ? ಎಲ್ಲೋ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ದುಕಾನ ತಕೋ ಮೀಸೋದೆಲ್ಲ. ಏ ಇಲ್ಲ ಕೊಡಿದೆ. ನೀನು ಹೇಳಿದ್ರೆ ನಾನು ಹೇಳಿದ್ರೆ ಪುಳ್ಳು ಆಯಿತು. ಅಮ್ಮ ಹೇಳಿದ್ರು ನಂಬ್ತಾ ಇಲ್ವಲ್ಲ ಈ ಚಿನ್ನೋದು ಅಂತ ಅಲ್ವಮ್ಮ? ಅಷ್ಟಪ್ಪ, ನೀನು ಲ್ಯಾಪ್ಟಾಪ್ ತಕದೇನೆ ಲಾಕ್ ತರುದೇನೆ ನೋಡು. ಇಲ್ಲಿ ಹಿಂಗಂದು ಓಪನ್ ಆಯ್ತದೆ. ಇವರು ಹುಳಿ ಅಂದ್ಬಿಟ್ಟು ಹೆಂಗ್ ಬೈಟ್ ಮಾಡ್ತಿದ್ದಾಳು ನೋಡು. ಇದೇನು ಮುರ್ದೆ ಹೋಯ್ತು? ಮುರ್ದಾಗೆಲ್ಲ ಕಣಪ್ಪ. ಇದು ಹಿಂಗ ಹಾಕೊಳ್ಳೋದು ಲಾಕ್ ಸಿಸ್ಟಮ್. ನಿಜ ಕಣವ. ಬಳೆ ಮಾಡು. ಅದೇ ನಿಂದ ವಿಡಿಯೋ ಕಾಲ್ ಬರ್ತಿರ್ನಿಲ್ಲ, ಈಗ ಬಂದದು. ವಿಡಿಯೋ ಕಾಲ್ ಬರಲ್ಲ ಇವಾಗೂ. ಮಾಡ್ತಾ ಇದೆಯಲ್ಲ? ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಯ್ ಹೇಳ್ಬಿಡು. ಹಾಯ್. ಸೊ ಗೈಸ್, ಇವರು ನಮ್ಮ ಮಮ್ಮಿಯವರ ಅಪ್ಪ ಆ್ಯಂಡ್ ಅಮ್ಮ. ನಾನು ಅವ್ರ ಮೊದಲನೇ ಮೊಮ್ಮಗಳು, ಫ್ಯಾಮಿಲಿಗೆ ಮೊದಲನೇ ಮೊಮ್ಮಗಳು ಗೈಸ್ ನಾನು. ಅದಕ್ಕೆ ನಮ್ಮ ತಾತಂಗೆ ನನ್ನ ಕಂಡ್ರೆ ಇಷ್ಟನೇ ಇಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ನಿನ್ಗೆ ಪಿಂಕು ಕಂಡ್ರೆ ಜಾಸ್ತಿ ಇಷ್ಟ ತಾನೆ? ನೋಡಿ ಹೇಳಿದ್ರೆ ಹೇಳಲ್ಲ ತಾನೆ. ನಿಂಗೆ ಪಿಂಕು ಇಷ್ಟನಾ, ನಾನು ಇಷ್ಟನಾ, ಕುಶಾಲ್ ಇಷ್ಟನಾ? ನನಗೆಲ್ಲದಕ್ಕಿಂತ ಮೊದಲು ನೀನೇ ಇಷ್ಟ, ಆಮೇಲೆ ಪಿಂಕು ಪಂಕು ಅವರೆಲ್ಲ. ಸುಳ್ಳು ಗೈಸ್, ಇದು ನಂಬಕ್ಕೆ ಹೋಗ್ಬೇಡಿ. ನಮ್ಮ ಅವ್ವಂಗೆ ಯಾರು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ. ಮಗ ಇಷ್ಟ, ನಮ್ಮ ಮಗ ಇಷ್ಟ. ಅವ್ರ ಮಗ ಪಂಚ ಪ್ರಾಣ ನಮ್ಮ ಅವ್ವನಿಗೆ ಅಷ್ಟೇ ಗೈಸ್. ತಗಪ್ಪ, ಏನೋ ತಪ್ಪ ಬಂದ ಗೈಸ್. ಕೊಡಿ. ಏನಿದು? ಗಿಫ್ಟು. ಏನಿದು? ಹ್ಯಾಪಿ ಮದರ್ಸ್ ಡೇ ಅಮ್ಮನ. ನಿಮ್ಮ ಅಮ್ಮಂಗೆ ಮಾಡಿತಾ ಇದು? ಇದು ಯಾವ್ದ್ರಿಂದ ಕಿತ್ಬಿಟ್ಟು ಅನ್ನಿಸ್ತೆ? ಬಟ್ಟೆಲಿ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಮದರ್ಸ್ ಡೇಗೆ ಮಾಡಿರೋದು ನೋಡಮ್ಮ. ಏನು ಅಮ್ಮ ಅಮ್ಮ ಸುಮ್ಮನಿರಮ್ಮ, ಇದಕ್ಕಿಂತ ಸಖತ್ತಾಗಿ ಮಾಡ್ಕೊಟ್ಟಿದ್ದೀನಿ. ನೀನು ನನಗೆ ಬೇರೆ ಎಲ್ಲ, ಜಗದ ತುಂಬ ನೀನೇ ಎಲ್ಲ.
ನೀ ನನಗೆ ಅದೇನಮ್ಮ ಇದು ಹಿಂಗೆ ಸ್ಲೋಗನ್ ಏನೋ ಇದು ಸ್ಲೋಗನು ಏನಿದು ಓದು ಓದು ನೀನು ನನಗೆ ಬೇರೆ ಹಾಂ ಅಲ್ಲ. ಹಂಗಂದ್ರೇನು ಮೀನಿಂಗ್ ಏನು? ನೀನು ನನಗೆ ಬೇರೆ ಅಲ್ಲ, ಜಗದ ತುಂಬ ನೀನೇ ಅಲ್ಲ ಅಂತೆ. ಏನಮ್ಮ ಮೀನಿಂಗೇ ಇಲ್ಲ ಅಮ್ಮ ಅಲ್ಲಿ. ಜಗದ ತುಂಬ ಬೇರೆ ಅಲ್ಲ, ನೀನು ನನಗೆ ಬೇರೆ ಅಲ್ಲ ಅಂತೆ. ಬೇರೆ ಎಲ್ಲ ಅಂದರೆ ಏನಿಲ್ಲ ಬಾಲ ಇಲ್ಗೆ